ಕೋಲಾರದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನಿವತ್ತು ಕೋಲಾರದ ಬಸವನತ್ತ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ರೈತನ ತೋಟವಾಗಿರುವಂಥದ್ದು. ರೈತ ಭೂಮಿಯನ್ನು ಹದ ಮಾಡಿ ಗೊಬ್ಬರವನ್ನು ಸಹ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಆದರೆ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮೇ ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಬಿಟ್ಟರೆ ಉಳಿದಂಥ ಜೂನ್ನಲ್ಲಿ ಯಾವುದೇ ರೀತಿಯ ಮಳೆ ಆಗಿಲ್ಲ. ಈ ನಿಟ್ಟಿನಲ್ಲಿ ರೈತ ಇಲ್ಲಿ ಯಾವುದೇ ರೀತಿಯ ಬಿತ್ತನೆ ಮಾಡಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ರೈತ ರಾಗಿ ಬೆಳೆಯನ್ನು ಬಿತ್ತನೆ ಮಾಡಿ ಒಂದಿಷ್ಟು ಮೊಳಕೆ ಸಹ ಬರಬೇಕಾಗಿತ್ತು. ಆದರೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯ ಮೊಳಕೆ ಇಲ್ಲ. ರೈತನು ಸಹ ಆ ಭೂಮಿಯನ್ನು ಹದ ಮಾಡ್ಕೊಂಡು ಇಟ್ಟಿದ್ದಾನೆ ಹೊರತು ಯಾವುದೇ ರೀತಿಯ ಬೆಳೆಯನ್ನು ಬೆಳೀತಿಲ್ಲ. ಪ್ರಮುಖವಾಗಿ ಮಳೆ ಕೊರತೆಯಿಂದ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ಇವತ್ತು ಮಳೆಯಿಂದ ಸಾಕಷ್ಟು ಹಾನಿ ಉಂಟಾಗಿದೆ. ಆದರೆ ಕೋಲಾರದಲ್ಲಿ ಕಳೆದ 1.5 ತಿಂಗಳಿಂದಲೂ ಸಹ ಮಳೆ ಇಲ್ಲದ ಕಾರಣ ಇವತ್ತು ರೈತ ಪರದಾಡ್ತಾ ಇರುವಂಥದ್ದು. ಇನ್ನು ಜೂನ್ ಈಗಾಗಲೇ ಪ್ರವೇಶ ಮಾಡಿರುವಂಥದ್ದು. ಜೂನಲ್ಲಿ ಏನಾದರೂ ಒಂದು ವೇಳೆ ಮಳೆ ಆಗದೇ ಇದ್ದರೆ ಈ ಬಾರಿ ರಾಗಿ ಬೆಳೆಯಲು ಸಾಧ್ಯವಿಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಇನ್ನು ಈಗಾಗಲೇ ರೈತ ತನಗೆ ಬೇಕಾಗಿರುವಂತಹ ಗೊಬ್ಬರ ಆಗ್ಬೋದು ಮತ್ತು ಭೂಮಿಯನ್ನು ಉಳುಮೆ ಮಾಡಿ ಹದ ಮಾಡಿಟ್ಕೊಂಡ್ರು. ಅಂದರೆ ಒಂದು ವೇಳೆ ಮಳೆ ಬಿದ್ದರೆ ರಾಗಿ ಬಿತ್ತನೆ ಮಾಡ್ಬೋದು ಎಂಬ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭೂಮಿಯನ್ನು ಹದ ಮಾಡಿಟ್ಕೊಂಡಿರೋದು. ಆದರೆ ಕಳೆದ 1.5 ತಿಂಗಳಿಂದ ಸಹ ಮಳೆ ಬಾರದ ಕಾರಣ ಇವತ್ತು ರೈತ ತನ್ನ ಹೊಲದಲ್ಲಿ ಬೇರೆ ಏನಾದರೂ ಪರ್ಯಾಯವಾದ ಬೆಳೆ ಬೆಳಿಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಚಿಂತನೆ ಮಾಡ್ತಾ ಇರುವಂಥದ್ದು. ಇನ್ನು ಕರೆಂಟು ಸಹ ಯಾವುದೇ ರೀತಿಯ ಅಂದರೆ ರೈತನಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. 8 ಅವರ್ ಬರ್ತಾ ಇದ್ದಂಥ ಕರೆಂಟ್ ಈಗ ಕೇವಲ 6 ಅವರ್ ಸಹ ಸಿಗ್ತಾ ಇಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ಬಾರಿ ಅಂತ ಹೇಳಿದ್ರೆ ರಾಗಿ ಬೆಳೆ ಸಹ ರೈತನಿಗೆ ಕೈ ಕೊಡುವಂತಹ ಮುನ್ಸೂಚನೆಗಳು ಇವೆ ಅನ್ನೋದು ರೈತನ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನಿವತ್ತು ಕೋಲಾರದ ಬಸವನತ್ತ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ರೈತನ ತೋಟವಾಗಿರುವಂಥದ್ದು. ರೈತ ಭೂಮಿಯನ್ನು ಹದ ಮಾಡಿ ಗೊಬ್ಬರವನ್ನು ಸಹ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಆದರೆ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮೇ ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಬಿಟ್ಟರೆ ಉಳಿದಂಥ ಜೂನ್ನಲ್ಲಿ ಯಾವುದೇ ರೀತಿಯ ಮಳೆ ಆಗಿಲ್ಲ. ಈ ನಿಟ್ಟಿನಲ್ಲಿ ರೈತ ಇಲ್ಲಿ ಯಾವುದೇ ರೀತಿಯ ಬಿತ್ತನೆ ಮಾಡಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ರೈತ ರಾಗಿ ಬೆಳೆಯನ್ನು ಬಿತ್ತನೆ ಮಾಡಿ ಒಂದಿಷ್ಟು ಮೊಳಕೆ ಸಹ ಬರಬೇಕಾಗಿತ್ತು. ಆದರೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯ ಮೊಳಕೆ ಇಲ್ಲ. ರೈತನು ಸಹ ಆ ಭೂಮಿಯನ್ನು ಹದ ಮಾಡ್ಕೊಂಡು ಇಟ್ಟಿದ್ದಾನೆ ಹೊರತು ಯಾವುದೇ ರೀತಿಯ ಬೆಳೆಯನ್ನು ಬೆಳೀತಿಲ್ಲ. ಪ್ರಮುಖವಾಗಿ ಮಳೆ ಕೊರತೆಯಿಂದ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ಇವತ್ತು ಮಳೆಯಿಂದ ಸಾಕಷ್ಟು ಹಾನಿ ಉಂಟಾಗಿದೆ. ಆದರೆ ಕೋಲಾರದಲ್ಲಿ ಕಳೆದ 1.5 ತಿಂಗಳಿಂದಲೂ ಸಹ ಮಳೆ ಇಲ್ಲದ ಕಾರಣ ಇವತ್ತು ರೈತ ಪರದಾಡ್ತಾ ಇರುವಂಥದ್ದು. ಇನ್ನು ಜೂನ್ ಈಗಾಗಲೇ ಪ್ರವೇಶ ಮಾಡಿರುವಂಥದ್ದು. ಜೂನಲ್ಲಿ ಏನಾದರೂ ಒಂದು ವೇಳೆ ಮಳೆ ಆಗದೇ ಇದ್ದರೆ ಈ ಬಾರಿ ರಾಗಿ ಬೆಳೆಯಲು ಸಾಧ್ಯವಿಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಇನ್ನು ಈಗಾಗಲೇ ರೈತ ತನಗೆ ಬೇಕಾಗಿರುವಂತಹ ಗೊಬ್ಬರ ಆಗ್ಬೋದು ಮತ್ತು ಭೂಮಿಯನ್ನು ಉಳುಮೆ ಮಾಡಿ ಹದ ಮಾಡಿಟ್ಕೊಂಡ್ರು. ಅಂದರೆ ಒಂದು ವೇಳೆ ಮಳೆ ಬಿದ್ದರೆ ರಾಗಿ ಬಿತ್ತನೆ ಮಾಡ್ಬೋದು ಎಂಬ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭೂಮಿಯನ್ನು ಹದ ಮಾಡಿಟ್ಕೊಂಡಿರೋದು. ಆದರೆ ಕಳೆದ 1.5 ತಿಂಗಳಿಂದ ಸಹ ಮಳೆ ಬಾರದ ಕಾರಣ ಇವತ್ತು ರೈತ ತನ್ನ ಹೊಲದಲ್ಲಿ ಬೇರೆ ಏನಾದರೂ ಪರ್ಯಾಯವಾದ ಬೆಳೆ ಬೆಳಿಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಚಿಂತನೆ ಮಾಡ್ತಾ ಇರುವಂಥದ್ದು. ಇನ್ನು ಕರೆಂಟು ಸಹ ಯಾವುದೇ ರೀತಿಯ ಅಂದರೆ ರೈತನಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. 8 ಅವರ್ ಬರ್ತಾ ಇದ್ದಂಥ ಕರೆಂಟ್ ಈಗ ಕೇವಲ 6 ಅವರ್ ಸಹ ಸಿಗ್ತಾ ಇಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ಬಾರಿ ಅಂತ ಹೇಳಿದ್ರೆ ರಾಗಿ ಬೆಳೆ ಸಹ ರೈತನಿಗೆ ಕೈ ಕೊಡುವಂತಹ ಮುನ್ಸೂಚನೆಗಳು ಇವೆ ಅನ್ನೋದು ರೈತನ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನಿವತ್ತು ಕೋಲಾರದ ಬಸವನತ್ತ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ರೈತನ ತೋಟವಾಗಿರುವಂಥದ್ದು. ರೈತ ಭೂಮಿಯನ್ನು ಹದ ಮಾಡಿ ಗೊಬ್ಬರವನ್ನು ಸಹ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಆದರೆ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮೇ ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಬಿಟ್ಟರೆ ಉಳಿದಂಥ ಜೂನ್ನಲ್ಲಿ ಯಾವುದೇ ರೀತಿಯ ಮಳೆ ಆಗಿಲ್ಲ. ಈ ನಿಟ್ಟಿನಲ್ಲಿ ರೈತ ಇಲ್ಲಿ ಯಾವುದೇ ರೀತಿಯ ಬಿತ್ತನೆ ಮಾಡಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ರೈತ ರಾಗಿ ಬೆಳೆಯನ್ನು ಬಿತ್ತನೆ ಮಾಡಿ ಒಂದಿಷ್ಟು ಮೊಳಕೆ ಸಹ ಬರಬೇಕಾಗಿತ್ತು. ಆದರೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯ ಮೊಳಕೆ ಇಲ್ಲ. ರೈತನು ಸಹ ಆ ಭೂಮಿಯನ್ನು ಹದ ಮಾಡ್ಕೊಂಡು ಇಟ್ಟಿದ್ದಾನೆ ಹೊರತು ಯಾವುದೇ ರೀತಿಯ ಬೆಳೆಯನ್ನು ಬೆಳೀತಿಲ್ಲ. ಪ್ರಮುಖವಾಗಿ ಮಳೆ ಕೊರತೆಯಿಂದ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ಇವತ್ತು ಮಳೆಯಿಂದ ಸಾಕಷ್ಟು ಹಾನಿ ಉಂಟಾಗಿದೆ. ಆದರೆ ಕೋಲಾರದಲ್ಲಿ ಕಳೆದ 1.5 ತಿಂಗಳಿಂದಲೂ ಸಹ ಮಳೆ ಇಲ್ಲದ ಕಾರಣ ಇವತ್ತು ರೈತ
ಪರದಾಡ್ತಾ ಇರುವಂಥದ್ದು. ಇನ್ನು ಜೂನ್ ಈಗಾಗಲೇ ಪ್ರವೇಶ ಮಾಡಿರುವಂಥದ್ದು. ಜೂನಲ್ಲಿ ಏನಾದರೂ ಒಂದು ವೇಳೆ ಮಳೆ ಆಗದೇ ಇದ್ದರೆ ಈ ಬಾರಿ ಏನು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಇನ್ನು ಈಗಾಗಲೇ ರೈತ ಏನು ತನಗೆ ಬೇಕಾಗಿರುವಂತಹ ಏನು ಗೊಬ್ಬರ ಆಗ್ಬೋದು ಮತ್ತು ಭೂಮಿಯನ್ನು ಉಳುಮೆ ಮಾಡಿ ಹದ ಮಾಡಿಟ್ಕೊಂಡ್ರು. ಅಂದರೆ ಒಂದು ವೇಳೆ ಮಳೆ ಬಿದ್ದರೆ ಏನು ರಾಗಿ ಬಿತ್ತನೆ ಮಾಡ್ಬೋದು ಎಂಬ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭೂಮಿಯನ್ನು ಹದ ಮಾಡಿಟ್ಕೊಂಡಿರೋದು. ಆದರೆ ಕಳೆದ 1.5 ತಿಂಗಳಿಂದ ಸಹ ಮಳೆ ಬಾರದ ಕಾರಣ ಇವತ್ತು ಆ ರೈತ ತನ್ನ ಹೊಲದಲ್ಲಿ ಬೇರೆ ಏನಾದರೂ ಪರ್ಯಾಯವಾದ ಬೆಳೆ ಬೆಳಿಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಚಿಂತನೆ ಮಾಡ್ತಾ ಇರುವಂಥದ್ದು. ಇನ್ನು ಕರೆಂಟು ಸಹ ಯಾವುದೇ ರೀತಿಯ ಅಂದರೆ ರೈತನಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಏನು 8 ಅವರ್ ಬರ್ತಾ ಇದ್ದಂಥ ಕರೆಂಟ್ ಈಗ ಕೇವಲ 6 ಅವರ್ ಸಹ ಸಿಗ್ತಾ ಇಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಏನು ಮುಂಗಾರು ಮಳೆ ಕೈಕೊಟ್ಟ ನೆಲೆಯಲ್ಲಿ ಈ ಬಾರಿ ಅಂತ ಹೇಳಿದ್ರೆ ಏನು ರಾಗಿ ಬೆಳೆ ಸಹ ಏನು ರೈತನಿಗೆ ಕೈ ಕೊಡುವಂತಹ ಏನು ಮುನ್ಸೂಚನೆಗಳು ಇವೆ ಅನ್ನೋದು ರೈತನ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ನೆಲೆಯಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ಬಸವನತ್ತ ಗ್ರಾಮದಲ್ಲಿದ್ದೇನೆ. ದೃಶ್ಯ ನೋಡೋದಾದರೆ ಇದು ರೈತನ ತೋಟವಾಗಿರುವಂಥದ್ದು. ರೈತ ಭೂಮಿಯನ್ನು ಹದ ಮಾಡಿ ಗೊಬ್ಬರವನ್ನು ಸಹ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಆದರೆ ಮಳೆ ಕೊರತೆಯಲ್ಲಿ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮೇ ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಬಿಟ್ಟರೆ ಉಳಿದಂಥ ಜೂನ್ನಲ್ಲಿ ಯಾವುದೇ ರೀತಿಯ ಮಳೆ ಆಗಿಲ್ಲ. ಈ ನಿಟ್ಟಿನಲ್ಲಿ ರೈತ ಇಲ್ಲಿ ಯಾವುದೇ ರೀತಿಯ ಬಿತ್ತನೆ ಮಾಡಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ರೈತ ರಾಗಿ ಬೆಳೆಯನ್ನು ಬಿತ್ತನೆ ಮಾಡಿ ಒಂದಿಷ್ಟು ಮೊಳಕೆ ಸಹ ಬರಬೇಕಾಗಿತ್ತು. ಆದರೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯ ಮೊಳಕೆ ಇಲ್ಲ. ರೈತನು ಸಹ ಆ ಭೂಮಿಯನ್ನು ಹದ ಮಾಡ್ಕೊಂಡು ಇಟ್ಟಿದ್ದಾನೆ ಹೊರತು ಯಾವುದೇ ರೀತಿಯ ಬೆಳೆಯನ್ನು ಬೆಳೀತಿಲ್ಲ. ಪ್ರಮುಖವಾಗಿ ಮಳೆ ಕೊರತೆಯಿಂದ ಇವತ್ತು ರೈತ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಕಡೆ ಇವತ್ತು ಮಳೆಯಿಂದ ಸಾಕಷ್ಟು ಹಾನಿ ಉಂಟಾಗಿದೆ. ಆದರೆ ಕೋಲಾರದಲ್ಲಿ ಕಳೆದ 1.5 ತಿಂಗಳಿಂದಲೂ ಸಹ ಮಳೆ ಇಲ್ಲದ ಕಾರಣ ಇವತ್ತು ರೈತ ಪರದಾಡ್ತಾ ಇರುವಂಥದ್ದು. ಇನ್ನು ಜೂನ್ ಈಗಾಗಲೇ ಪ್ರವೇಶ ಮಾಡಿರುವಂಥದ್ದು. ಜೂನಲ್ಲಿ ಏನಾದರೂ ಒಂದು ವೇಳೆ ಮಳೆ ಆಗದೇ ಇದ್ದರೆ ಈ ಬಾರಿ ರಾಗಿ ಬೆಳೆಯಲು ಸಾಧ್ಯವಿಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಇನ್ನು ಈಗಾಗಲೇ ರೈತ ತನಗೆ ಬೇಕಾಗಿರುವಂತಹ ಏನು ಗೊಬ್ಬರ ಆಗ್ಬೋದು ಮತ್ತು ಭೂಮಿಯನ್ನು ಉಳುಮೆ ಮಾಡಿ ಹದ ಮಾಡಿಟ್ಕೊಂಡ್ರು. ಅಂದರೆ ಒಂದು ವೇಳೆ ಮಳೆ ಬಿದ್ದರೆ ರಾಗಿ ಬಿತ್ತನೆ ಮಾಡ್ಬೋದು ಎಂಬ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭೂಮಿಯನ್ನು ಹದ ಮಾಡಿಟ್ಕೊಂಡಿರೋದು. ಆದರೆ ಕಳೆದ 1.5 ತಿಂಗಳಿಂದ ಸಹ ಮಳೆ ಬಾರದ ಕಾರಣ ಇವತ್ತು ಆ ರೈತ ತನ್ನ ಹೊಲದಲ್ಲಿ ಬೇರೆ ಏನಾದರೂ ಪರ್ಯಾಯವಾದ ಬೆಳೆ ಬೆಳಿಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಚಿಂತನೆ ಮಾಡ್ತಾ ಇರುವಂಥದ್ದು. ಇನ್ನು ಕರೆಂಟು ಸಹ ಯಾವುದೇ ರೀತಿಯ ಅಂದರೆ ರೈತನಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. 8 ಅವರ್ ಬರ್ತಾ ಇದ್ದಂಥ ಕರೆಂಟ್ ಈಗ ಕೇವಲ 6 ಅವರ್ ಸಹ ಸಿಗ್ತಾ ಇಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ನೆಲೆಯಲ್ಲಿ ಈ ಬಾರಿ ಅಂತ ಹೇಳಿದ್ರೆ ರಾಗಿ ಬೆಳೆ ಸಹ ರೈತನಿಗೆ ಕೈ ಕೊಡುವಂತಹ ಮುನ್ಸೂಚನೆಗಳು ಇವೆ ಅನ್ನೋದು ರೈತನ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.